ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತೊಂದು ಸ್ಪೆಷಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಸ್ಪೆಷಲ್ ಅಂದರೆ, ನೀವು ಆಲ್ರೆಡಿ ಹಿಂದೆ ನೋಡ್ತಾ ಇರ್ಬೋದು. ಏನು ಹಿಂದೆ ಅಂತ ಗೆಸ್ ಮಾಡ್ತಾ ಇದ್ದೀರಾ? ಸೊ ಹೀಗೆ ಗೆಸ್ ಮಾಡ್ತಾ ಇರಿ. ಸೊ ಇದು ಈ ಲೊಕೇಶನ್ ಲೊಕೇಟ್ ಆಗಿರೋದು ಹೆಬ್ಬಾಳಿಂದ ಸ್ವಲ್ಪ ವಯ ಯಲಹಂಕ ರೋಡ್ಗೆ ಹೋಗ್ತೀವಲ್ಲ, ಲೈಕ್ ದೇವನಹಳ್ಳಿ ಏರ್ಪೋರ್ಟ್ ರೋಡ್ಗೆ. ಆ ಏರ್ಪೋರ್ಟ್ ರೋಡಲ್ಲೇ ಈ ಮಾಲ್ ಇದೆ. ಈ ಮಾಲ್ ಹೆಸರು ಮಾಲ್ ಆಫ್ ಏಷ್ಯಾ ಅಂತಲೂ ಅಂತಾರೆ, ಮತ್ತು ಫಿಯೋನೆಕ್ಸ್ ಮಾಲ್ ಅಂತಲೂ ಅಂತಾರೆ. ಸೊ ಈ ಮಾಲು ತುಂಬ ವಿಶಾಲವಾದಂಥ ಮಾಲು. ಓಪನ್ ಆಗಿ ಬರೀ 2 ದಿನ ಮಾತ್ರ ಆಗಿದೆ. ಸೊ ಜಾತ್ರೆ ಇಲ್ಲಂತೂ ತುಂಬಾ ಜನ ಬಂದಿದ್ದಾರೆ. ಸೊ ನಾನು ಬಂದಿದ್ದೀನಿ ನಿಮ್ಗೆ ಈ ಮಾಲ್ ನ ಪರಿಚಯ ಮಾಡಿಸ್ಕೊಡೋಣ ಅಂತ. ಸೊ ಇದಿರೋದು ಹೆಬ್ಬಾಳ್ ಹತ್ರ, ಹೆಬ್ಬಾಳಿಂದ ಸ್ವಲ್ಪ ಮುಂದೆ ಬಂದ್ರೆ ಓಕೆನಾ. ಸೊ ಬನ್ನಿ ಇವಾಗ ಈ ಮಾಲು ಆಚೆ ಕಡೆ ಹೇಗಿದೆ, ಮತ್ತೆ ಪಾರ್ಕಿಂಗ್ ಸ್ಪೇಸು, ಮತ್ತೆ ಒಳಗಡೆ ಎಲ್ಲ ಹೇಗಿದೆ, ಪ್ರತಿಯೊಂದು ನೋಡಿ ತಿಳ್ಕೊಳ್ಳೋಣ. ಐ ಆಮ್ ಸೋ ಎಕ್ಸೈಟೆಡ್. ನೀವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಗೊತ್ತು ನನಗೆ. ಸೊ ಬನ್ನಿ ತಡ ಮಾಡದೆ ಒಳಗೋಗಿ ಏನಿದೆ ಅಂತ ನೋಡೋಣ. ಕಮ್ ಆನ್ ಗಾಯ್ಸ್. ನೋಡಿ ಹೀಗೆ ಕಾಣುತ್ತೆ ಈ ಮಾಲು. ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಸಖತ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡೋದಕ್ಕೆ ಮಾತ್ರ. ಸೊ ಪಾರ್ಕಿಂಗ್ ಸ್ಪೇಸು ಗೇಟ್ ನಂಬರ್ 3 ಇಲ್ಲಿ ಬಂದಾಗ ನೀವು ಮರಿದೆ ಪಾರ್ಕಿಂಗ್ ಸ್ಪೇಸು ಗೇಟ್ ನಂಬರ್ 3 ಮಾಡಬೇಕು. ಸೊ ನೋಡ್ತಾ ಇದ್ದೀರಲ್ಲ ಗುರು, ಯಾವ ಲೆವೆಲ್ಗಿದೆ ಮಾಲ್ ಅಂತ, ಸೀರಿಯಸ್ಲಿ. ಸೊ ಗೈಸ್ ನೋಡಿದ್ರಲ್ಲ, ಇದೇ ಫಿಯೋನಿಕ್ಸ್ ಮಾಲ್. ಸೊ ಗೈಸ್ ನೋಡ್ತಾ ಇದ್ದೀರಲ್ಲ, ಮಾಲು ಎಲ್ಲ ಫೋಟೋ ಶೂಟಲ್ಲಿ ಬ್ಯುಸಿ ಆಗೋಗಿದ್ದಾರೆ. ಇನ್ಸ್ಟಾ ರೀಲ್ಸಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ಇದ್ರದ್ದೇ ಹವಾ. ಸೊ ನಮ್ಮದು ಒಂದಿರಲಿ ವಿಡಿಯೋ ಅಂತ ಬಂದಿದ್ದೀವಿ. ಬನ್ನಿ, ಎಂಟ್ರೆನ್ಸ್ ಸಿಕ್ತು ನಮಗೆ ಇವಾಗ. ಸೊ ನೋಡ್ಗುರು, ಏನು ಬೃಹದಾಕಾರದಲ್ಲಿದೆ ಮಾಲ್. ಇದು ಸಾಕತ್ತು ದೊಡ್ಡದಾಗಿದೆ. ಆಚೆಯಿಂದ ಅಂತೂ ಇಲ್ಲೊಂದು ಫೋಟೋ ಶೂಟ್ ಮಾಡೋ ಪ್ಲೇಸ್ ಇದೆ ನೋಡಿ. ಅಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ ನಮ್ಮ ಗೆಳತಿಯರು. ಸೊ ಸಖತ್ ವಿಶಾಲವಾಗಿದೆ ಗುರು ಮಾಲ್ ಮಾತ್ರ ಇದು. ನೋಡಿ ಅಲ್ಲಿದೆ ಎಂಟ್ರೆನ್ಸು, ಅಲ್ಲಿಂದ ಬರಬೇಕು ಎಂಟ್ರೆನ್ಸು. ಸೊ ಬ್ಯಾಗ್ ಚೆಕ್ ಮಾಡ್ತಾರೆ ಇಲ್ಲಿ. ಬನ್ನಿ ಬ್ಯಾಗ್ ಇಡೋಣ. So finally we are entered into ಮಾಲ್ ಆಫ್ ಏಷ್ಯಾ. ಬರ್ತಾ ಇದ್ದಂಗೆ ಮಾಲ್ ಆಫ್ ಏಷ್ಯಾ ಲೋಗೋ ಇದೆ, ನೋಡ್ಬೋದು ನೀವು ಲೋಗೋ. ನೋಡಿ ಮಾಲ್ ಆಫ್ ಏಷ್ಯಾ ಲೋಗೋ ಕಾಣಿಸ್ತಾ ಇದೆ ನಿಮಗೆ. ಫುಲ್ಲು ಫೋಟೋಶೂಟ್ ನಡೀತಾ ಇದೆ ಗುರು. ವಾವ್ ಮ್ಯಾನ್, ಅದ್ಭುತವಾಗಿದೆ. ಸಖತ್ ಸ್ಪೇಷಿಯಸ್ ಆಗಿದೆ ಗುರು ಈ ಮಾಲ್ ಮಾತ್ರ. ಸೀರಿಯಸ್ಲಿ ವಾವ್. ಸಖತ್ತಾಗಿದೆ ಮಾಲ್ ಮಾತ್ರ ಗುರು. ಅಂಟಿ ಇಲ್ಲಿಂದ ಹೀಗೆ ಎಂಟ್ರೆನ್ಸಿಂದ ಜನ ಎಲ್ಲ ಬರ್ತಾ ಇದ್ದಾರೆ. ಅದ್ಭುತವಾಗಿದೆ. ಬನ್ನಿ ಫಸ್ಟು ಈ ಫ್ಲೋರಲ್ಲಿ ಒಂದು ರೌಂಡ್ ಹಾಕೋಣ. ಈ ಫ್ಲೋರಲ್ಲಿ ಒಂದು ರೌಂಡ್ ಹಾಕಿದ್ಮೇಲೆ ಇನ್ನೂ ಶಾಪ್ಸ್ ಎಲ್ಲ ಬಂದೇ ಇಲ್ಲ ಗುರು. ಇಲ್ಲಿ ನೋಡಿ, ಇನ್ನೂ ಶಾಪ್ಸ್ ಎಲ್ಲ ಓಪನೇ ಆಗಿಲ್ಲ. ಸುಮಾರು ಶಾಪ್ಸು ಇನ್ನೂ ಓಪನ್ ಆಗಿಲ್ಲ. ಯಾಕೆಂದರೆ 3 ದಿನ ಆಗಿರೋದು ಈ ಮಾಲ್ ಓಪನ್ ಆಗಿ. ಸಾರಿ, 2 ದಿನ ಆಗಿರೋದು ಈ ಮಾಲ್ ಓಪನ್ ಆಗಿ. ಇವತ್ತು ಸ್ಯಾಟರ್ಡೆ ಬಂದ್ಬಿಟ್ಟೆ ಬೇಗ ಬೈಕ್ ಎತ್ಕೊಂಡು ಶೂಟ್ ಮಾಡೇ ಬಿಡೋಣ ಅಂತ. ಸೊ ಗೈಸ್ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಬನ್ನಿ, ಇನ್ನೂ ಜಾಸ್ತಿ ಇದೆ ಈ ಒಂದು ಎಪಿಸೋಡು. ಈ ವಿಡಿಯೋ ತುಂಬ ಲೆಂತ್ ಹೋಗ್ಬೋದು, ಬಟ್ ಬೇಜಾರು ಮಾಡ್ಕೋಬೇಡಿ ಲೆಂತ್ ಹೋಗಿದೆ ಅಂತ. ಸಾಕಷ್ಟು ವಿಷಯಗಳಿದೆ ನಿಮಗೆ ಇವತ್ತು ತೋರಿಸೋದು ನಾನು. ಯಾಕೆ ಗೊತ್ತಾ ಈ ವಿಡಿಯೋ ಲೆಂತ್ ಹೋಗುತ್ತೆ? ಬಿಕಾಸ್ ಈ ಮಾಲು ಅಷ್ಟೊಂದು ದೊಡ್ಡದಾಗಿದೆ, ಅದಕ್ಕೋಸ್ಕರ ಲೆಂತ್ ಹೋಗುತ್ತೆ. ಬನ್ನಿ ನನ್ನ ಜೊತೆ, ಹಾಗೇ ಇವತ್ತು ಈ ಮಾಲ್ ಪೂರ್ತಿ ನಿಮಗೆ ರೌಂಡ್ ಹೊಡಿಸ್ತೀನಿ. ಇದೇನೋ ವಾಟರ್ ಫಾಲ್ಸ್ ನೀರು ಬರ್ತಾ ಇದೆ ಇಲ್ಲಿ. ಸಾಕಾಗೈತೆ ಗುರು ಮಾತ್ರ. ನೋಡ್ತಿದ್ದೀರಾ ಹೇಗಿದೆ ಅಂತ? ಫೋಟೋ ಶೂಟಿಗೆ ಮಾತ್ರ ಹೇಳಿ ಮಾಡಿಸಿದ ಜಾಗ. ಬನ್ನಿ ಇನ್ನೂ ಅದೇನೇನಿದೆ ಅಂತ ನೋಡೋಣ. ಈ ಕಡೆನೂ ಶೂಟಿಂಗ್ ನಡೀತಾ ಇದೆ. ಶೂಟಿಂಗು ಎಲ್ಲ ಕಡೆ ಶೂಟಿಂಗು. ನಾನು ನೋಡ್ಕೊಂಡು ಹೋಯ್ತಾರಲ್ಲ ಗುರು, ನನಗೆ ಒಂಥರ ಫೀಲ್ ಆಯ್ತೈತೆ ಎಂಬ್ಯಾರಸಿಂಗ್ ಆಗಿ. ಇವನು ಯಾರು ಇವನು ಹುಚ್ಚ ಅಂದ್ಕೊಂಡು
ಓ ಈ ಕಡೆ ಬಂದರೆ ನೋಡಿ ಹೀಗೆ ಕಾಣುತ್ತೆ. ಮಾತ್ರ ಕಣ್ಣಿಗೆ ಹಬ್ಬ ಗುರು ಇಲ್ಲಿ ಬಂದರೆ. ಓ ಇಲ್ಲಿ ನೋಡಿ, ಇಲ್ಲಿ ಕೂರಕ್ಕೆ ಹೆಂಗಿದೆ ಜಾಗ. ಅಲ್ಲಿ ನೋಡಿ, ಅಲ್ಲಿ ಜಾಗ ಹೆಂಗಿದೆ ಕೂರೋದಕ್ಕೆ. ಅಲ್ಲಿ ನೋಡಿ ಹೆಂಗಿದೆ ಅಂತ. ಬನ್ನಿ ಹತ್ರ ಹೋಗೋಣ, ಹೇಗಿದೆ ನೋಡೋಣ. ನೋಡ್ರಪ್ಪ, ಇಲ್ಲೇನೋ ಶಾಪ್ ಇದೆ, ಥರ್ಡ್ ವೇವ್ ಕಾಫಿ ಅಂತ. ಥರ್ಡ್ ವೇವ್ ಕಾಫಿ, ಕೊರೋನಾ ಥರ್ಡ್ ವೇವ್ ಕೇಳಿದ್ದೀನಿ, ಇದ್ಯಾವ ಥರ್ಡ್ ವೇವ್ ಕಾಫಿ. ಗ್ರೌಂಡ್ ಫ್ಲೋರ್ಗೆ ಆಮೇಲೆ ಹೋಗೋಣ, ಫಸ್ಟು ಮೇಲೆ ಹೋಗ್ಬಿಡೋಣ ಬನ್ನಿ. ಸೊ ಗೈಸ್, ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ಮಾಲು? ಖುಷಿ ಆಯ್ತಾ ಇಲ್ಲಿ ಬಂದಿದ್ದು? ಬನ್ನಿ, ಇನ್ನೂ ಜಾಸ್ತಿ ಇದೆ ಜರ್ನಿ, ನಿಮ್ಗೆ ತೋರಿಸ್ತೀನಿ. ನನ್ನಿಂದ ಯಾರಾದರೂ ನೋಡ್ತಾ ಇದ್ದಾರಾ? ನೋಡ್ರಪ್ಪ, ನನಗೆ ಕಾಣಿಸ್ತಿಲ್ಲ, ನೀವೇ ನೋಡಿ ಹೇಳಬೇಕು. ಸೊ ಕಮಾನ್, ಮೇಲೆ ಬಂದಾಯಿತು. ಬಂದ್ವಿ ಮೇಲೆ. ಓ ನೋಡ್ತಾ ಇದ್ದಾರೆ, ನನ್ನ ಹಿಂದೆನೂ ಕೂಡ ನೋಡ್ತಾ ಇದ್ದಾರೆ ಜನ. ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಗುರು. ಇದು ಸೆಕೆಂಡ್ ಫ್ಲೋರಾ ಫಸ್ಟ್ ಫ್ಲೋರಾ ಇದು? ಬನ್ನಿ, ಅಲ್ಲಿ ಹಾಕೋರೆ ಬೋರ್ಡು, ನೋಡೋಣ. ಓ ಇದು ಫಸ್ಟ್ ಫ್ಲೋರು, ಅಂದರೆ ನಾನು ಇದ್ದಿದ್ದು ಗ್ರೌಂಡ್ ಫ್ಲೋರು. ಓಕೆ, ಇದು ಫಸ್ಟ್ ಫ್ಲೋರು. ಓ ಸಖತ್ತಾಗಿದೆ ಗುರು, ಇದು ಮಾತ್ರ ಅಲ್ಟಿ ಮಾತ್ರ. ಇದಂತೂ ಸಖತ್ ಇಷ್ಟ ಆಯಿತು ನನಗೆ. ಈ ಥರ ಮಾಲ್ ಬ್ಯಾಂಗ್ಳೂರಲ್ಲಿ ಇದೆಯಾ ಅಂತ ಅನ್ನಿಸ್ತಿದೆ ನನಗೆ. ಇದು ಸಿಂಗಾಪುರು ಅಲ್ಲ, ಯಾವ ಬೇರೆ ಕಂಟ್ರೀಸು ಅಲ್ಲ ಬಾ, ಇದು ನಮ್ಮ ಬೆಂಗಳೂರೇ. ಹೆಂಗಿದೆ ನೋಡ್ರಿ ಮಾಲು. ಟಾಮಿ ಶೋರೂಮ್ ಓಪನ್ ಆಗಿದೆ, ಇನ್ನೂ ಓಪನ್ ಆಗಿಲ್ಲ. ಮತ್ತು ಅಲ್ಲಿ ಯಾವುದೋ ಶೋರೂಮ್ ಇದೆ, ಮ್ಯಾಕ್ ಅಂತ ಯಾವುದೋ ಇದೆ. ಮಂಗೋಲಿಯಾ ಬೇಕ್ರಿ ಅಂತೆ. ಬೇಗ ಓಪನ್ ಮಾಡೋಣ, ಇನ್ನೂ ಎಷ್ಟು ದಿನ. ಮಾತ್ರ ಫ್ಯಾಮಿಲಿ ಜೊತೆ ಬರೋದಕ್ಕೂ ಅಷ್ಟೇ, ಫ್ರೆಂಡ್ಸ್ ಜೊತೆ ಬರೋದಕ್ಕೂ ಅಷ್ಟೇ, ಅಥವಾ ಒಳ್ಳೆ ಡೇಟ್ ಮಾಡಬೇಕು ಅಂದ್ಕೊಂಡಿರೋರ್ಗೂ ಅಷ್ಟೇ ಸೂಪರ್ ಜಾಗ. ಫಾಲ್ಸು ಇದೇನು ಗುರು, ಫಾಲ್ಸ್ ಬೇರೆ ಇದೆ ಇಲ್ಲಿ. ವಾವ್, ಆದರೆ ಒಂಥರ ಆರ್ಕಿಟೆಕ್ಚರು ಅದೆಲ್ಲ ತುಂಬಾ ಒಂಥರ ಸೂಪರಾಗಿ ಮಾಡಿದ್ದಾರೆ ಅಂತ ಅನ್ಬೋದು. ಇಲ್ಲೇನೋ ಇದೆ ನೋಡಿ, ಇಲ್ಲಿಂದ ಹೇಗೆ ಕಾಣುತ್ತೆ ಅಂತ ಮಾಲು. ನೋಡಿ ಅಲ್ಲೆಲ್ಲ ಕೂರೋದಕ್ಕೆ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಅದ್ಭುತವಾಗಿದೆ ಮಾತ್ರ. ಈ ಮಾಲ್ಗೆ ಎಲ್ಲರೂ ವಿಸಿಟ್ ಮಾಡಬೇಕು ಫ್ರೆಂಡ್ಸ್. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಮ್ಯಾಕ್ಸ್ ಇದೆ. ಬರ್ತಾ ಇದ್ದಂಗೆ ಮ್ಯಾಕ್ಸು ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ಅದಾದಮೇಲೆ ಹೀಗೆ ಸ್ಟ್ರೈಟಾಗಿ ಹೋದರೆ ಒಂದಷ್ಟು ಶಾಪ್ಸು ನೀವು ಇಲ್ಲಿ ನೋಡ್ಬೋದು. ಓ ವಾವ್, ಇಲ್ಲೇನೋ ನಡೀತಾ ಇದೆಯಲ್ಲಪ್ಪ. ಓ ಇಲ್ಲೇನಾದ್ರು ಈವೆಂಟ್ ನಡಿಬೇಕು ಅಂದರೆ ಇಲ್ಲಿ ನಡೆಯುತ್ತೆ ಗುರು. ಏನಾದ್ರು ಈವೆಂಟ್ ನಡಿಬೇಕು ಅಂದರೆ ಇಲ್ಲಿ ಮಾಲ್ ಆಫ್ ಏಷ್ಯಾ ನೋಡಿ ಇಲ್ಲಿ ಹೇಗಿದೆ ಅಂತ. ಚೆನ್ನಾಗಿದೆಯಲ್ಲ. ಸೊ ಬನ್ನಿ, ಇನ್ನೂ ಏನೇನಿದೆ ನೋಡೋಣ. ಏನೋ ಹಾಕಿದ್ದಾರೆ ಇಲ್ಲಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಜಾಗ. ಇನ್ನೂ ಬೇಸ್ಮೆಂಟಿಗೆ ನಾನು ಹೋಗಿಲ್ಲ. ಬೇಸ್ಮೆಂಟಲ್ಲಿ ಇನ್ನೂ ಏನೇನಿದೆ ಗೊತ್ತಿಲ್ಲ. ಲೈಫ್ ಸ್ಟೈಲ್ ದೊಡ್ಡದಾಗಿ ಓಪನ್ ಆಗಿದೆ ಗುರು. ಕಣ್ಣಾರ್ಸಿದ ಕಡೆ ಎಲ್ಲ ಲೈಫ್ ಸ್ಟೈಲೇ ಕಾಣ್ತಾ ಇದೆ. ಬನ್ನಿ ಇವಾಗ ತಡ ಮಾಡೋದು ಬೇಡ, ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಅಲ್ಲೇನಿದೆ ನೋಡೋಣ. ಸೊ ಗೈಸ್, ಹೇಗೆ ಅನ್ನಿಸ್ತಾ ಇದೆ? ಸೊ ನಾವು ಇವಾಗ ಲಾಸ್ಟ್ ಫ್ಲೋರಲ್ಲಿ ಬಂದಿದ್ದೀವಿ. ಇಲ್ಲೇನೇನಿದೆ ಅಂತ ನೋಡ್ಬೇಕು ಇವಾಗ. ಬನ್ನಿ. ಸೊ ಇಲ್ಲಿ ಆ ಬೋರ್ಡ್ ಎಲ್ಲ ಹಾಕಿದ್ದಾರೆ, ಎಲ್ಲಿ ಏನೇನು ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಹಾಕಿದ್ದಾರೆ, ನೋಡ್ಬೋದು. ಹಾಂ, ಇಲ್ಲಿದೆ ನೋಡಿ ಗುರು, ಡಾಮಿನೋಸು. ಅದೇನೋ ಮೋಡ್ ಅಂತೆ. ಓಕೆ, ಈ ಜಾಗ ಕಂಪ್ಲೀಟ್ಲಿ ತಿನ್ನೋದಕ್ಕೆ. ಬನ್ನಿ ಹಾಗೆ ಹೋಗಿ ನೋಡೋಣ ಏನೇನಿದೆ ಅಂತ. ನಮ್ಮೂರು ಜಾತ್ರೆಯಲ್ಲಿ ಇದ್ದಂಗೆ ಅವರಲ್ಲ ಗುರು ಜನ ಇಲ್ಲಿ.
ನಾನಂತೂ ಕ್ಯಾಮ್ರಾ ನೋಡೋಕ್ಕೆ ಆಗ್ತಾ ಇಲ್ಲ, ಅಕ್ಕಪಕ್ಕ ಎಲ್ಲಿಂದ ಯಾರು ಬಂದು ಡ್ಯಾಶ್ ಹೊಡಿತಾರೋ ಗೊತ್ತಾಗಲ್ಲ. ಏನಿದು? ಓ, ಇದ್ರೊಳಗೆ ನಾವು ಮೇಯ್ನ್ ಹೋಗ್ಬೇಕಾಗಿರೋದು. ಟೈಮ್ ಝೋನ್ ಅಂತೆ. ಚಿಕ್ಕ ಮಕ್ಳು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಇವತ್ತೇ ಹಠ ಮಾಡ್ತಾರೆ, ಅಮ್ಮ ನನಗೆ ಜಾಗಕ್ಕೆ ಕರ್ಕೊಂಡು ಹೋಗು ಅಂತ ಇವತ್ತೇ ಹಠ ಮಾಡ್ತಾರೆ. ಆಟ ಆಡೋಕ್ಕೆ ಚಿಕ್ಕ ಮಕ್ಳಿಗಂತೂ ಅಮ್ಮ ಜನ ಏನು ಗುರು ಇದು, ಇಷ್ಟು ಜನ ಬಂದವರಲ್ಲಪ್ಪ. ಗುರು ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಇಲ್ಲಿ ಅಂತ ಸೀನು. ಸೈಕ್ ಆಗ್ಬಿಡ್ತೀರಾ ಇಲ್ಲಿ ಬಂದರೆ. ಎಷ್ಟೊಂದು ಜನ ಇದ್ದಾರಲ್ಲಪ್ಪ ಇಲ್ಲಿ, ಸೈಕ್ ಆಗ್ಬಿಡ್ತೀರಾ ಗುರು ಇಲ್ಲಿ ಬಂದರೆ ನಿಜವಾಗ್ಲು. ಹಾಯ್. ಇದು ಅದೇ ಥರನೇ ಆಟ ಆಡೋ ಪ್ಲೇಸು, ಮಕ್ಕಳಿಗೆ ಒಂಥರ ರಿಲ್ಯಾಕ್ಸ್ ಆಗುವಂಥ ಪ್ಲೇಸು. ಹಿಂಗಿದೆ. ಪಿಜ್ಜಾ ಹಟ್ಟು, ಪಾಪಾಯ್ಸು ಹೋಗೋಕ್ಕೆ ಹೆಂಗಿದೆ. ಈ ಕೆಫೆ ಒಂಥರ ಕ್ಯೂಟ್ ಆಗಿದೆ ಅವರು, ಇಷ್ಟ ಆಯಿತು ನನಗೆ. ನೋಡಿ ಇದೆ ಕೆಫೆಟೇರಿಯಾ, ಪಿಜ್ಜಾ ಎಕ್ಸ್ಪ್ರೆಸ್ ಅಂತ ಇದು. ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ರಾಜಧಾನಿ ಇರೋ ಕೆಫೆ ಇದೆ. ವಾ, ಪಂಜಾಬ್ ಗ್ರಿಲ್ ಅಂತೆ, ಸಖತ್ತಾಗಿದೆ ಗುರು ಇದಂತೂ. ಒಳಗಡೆನೂ ಕುತ್ಕೋಬೋದು, ಒಳಗಡೆನೂ ಇದೆ ಇದು ಪಂಜಾಬ್ ಗ್ರಿಲ್. ಇಲ್ಲಿರೋ ಕೆಫೆನೇ ಒಂದ್ಸಲ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಆಗುತ್ತಾ ಅಂತ. ಮಾತ್ರ ಇಲ್ಲೆಲ್ಲ ಡೇಟ್ಗೆ ಒಳ್ಳೆ ಜಾಗ ಗುರು. ಯಾರು ಡೇಟಿಂಗ್ ಮಾಡಬೇಕು ಅಂತ ಬಂದರೆ ಇಲ್ಲಿಗೆ ಬರಬೇಕು. ಇದು ಸಿನಿಮಾ ಥಿಯೇಟರ್ಸ್ ಕಮಿಂಗ್ ಸೂನ್, ಇನ್ನೂ ಓಪನ್ ಆಗಿಲ್ಲ ಸಿನಿಮಾ ಥಿಯೇಟರ್ಸ್ ಯಾವುದು. ಇನಾಕ್ಸ್ ಬರ್ತಾ ಇದೆ. ಇನಾಕ್ಸಾ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಇನಾಕ್ಸೋ ಯಾವುದೋ ಒಂದು ಬರ್ತಾ ಇದೆ, ಇನ್ನೂ ಓಪನ್ ಆಗಿಲ್ಲ. ಸೊ ಇಲ್ಲೊಂಥರ ಪೀಸ್ಫುಲ್ ಅನ್ನಿಸ್ತು. ಈ ವ್ಯೂ ನೋಡ್ತಾ ಇದ್ರೆ ಒಂಥರ ಪೀಸ್ಫುಲ್ಲಾಗಿ ಕಾಣ್ತಾ ಇದೆ ಗುರು. ಓ, ಇಲ್ಲಿಂದ ಬಿದ್ದರೆ ಏನಾಗ್ಬೋದು ಫ್ರೆಂಡ್ಸ್? ಇಲ್ಲಿಂದ ಬಿದ್ದರೆ ಏನಾಗ್ಬೋದು ಕಮೆಂಟ್ ಮಾಡ್ತೀರಾ? ಇಲ್ಲೂ ಕೂಡ ಅಷ್ಟೇ ತುಂಬಾ ಜನ ಇದ್ದಾರೆ. ಅದ್ಭುತವಾಗಿದೆ ಮಾತ್ರ ಇಲ್ಲಂತೂ, ತುಂಬ ಇಷ್ಟ ಆಯಿತು. ಸುಮ್ಮನೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದಾರೆ ಎಲ್ಲರೂ. ಫೋಟೋ ಕೂಡ ತುಂಬ ಜಾಸ್ತಿ ಹಿಡಿಸ್ಕೊತಾ ಇದ್ದಾರೆ. ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಈ ಕಡೆಯಿಂದ ಹೋಗೋಣ. ಕೆಫೆನಾ ಇದು? ಸ್ಟಾರ್ಬಕ್ಸ್ ಕಾಫಿ. ಅಯ್ಯೋ ಸಖತ್ತಾಗೈತಾದ್ರು ಸ್ಟಾರ್ಬಕ್ಸ್ ಮಾತ್ರ ಇಲ್ಲಿ. ವಾವ್, ಇಲ್ಲೂ ಇದೆ. ಎದುರುಗಡೆನೂ ಸ್ಟಾರ್ಬಕ್ಸ್ ಕಾಫಿ ಇದೆ, ಇಲ್ಲೂ ಇದೆ. ಓ, ಯಾರಾದರೂ ಸ್ಟಾರ್ಬಕ್ಸಿಗೆ ಬಂದರೆ ಮಾತ್ರ ಇಲ್ಲಿ, ಎಸ್ಪೆಷಲಿ ಮಾಲ್ ಆಫ್ ಏಷ್ಯಾಲಿ ಡಿಫ್ರೆಂಟ್ ಫೀಲ್ ಸಿಗುತ್ತೆ. ಎಲ್ಲ ಫೋಟೋ ಎಲ್ಲೆಡೆ ಫೋಟೋಮಯ ಗುರು. ಇಲ್ಲಿ ಬಂದರೆ ಫೋಟೋಗಂತೂ ಬರಾನೇ ಇಲ್ಲ ಅಂದ್ಕೊಳ್ಳಿ.
ವ್ಯೂ ನೋಡಾಯ್ತು, ಇವಾಗ ನೈಟ್ ವ್ಯೂ ನೋಡ್ತಾ ಇದ್ದೀರಾ. ನೋಡಿ ಹೇಗಿದೆ ಅಂತ, ನೋಡಿ ಹೇಗಿದೆ ಅಂತ ನೈಟ್ ವ್ಯೂ. ಫುಲ್ ರಾಕಿಂಗ್ ಆಗಿದೆ, ಪಾರ್ಟಿ ನಡೀತಾ ಇದೆ ನೈಟಲ್ಲಿ. ಓ ಮೈ ಗಾಡ್, ಬರಬೇಕು ನೀವೆಲ್ಲ, ನಾಳೆ ಸಂಡೇ ಬೇಗ ಬಂದ್ರಿ ಅಪ್ಪ. ನಾನಂತೂ ಇನ್ನೂ ಒಂದು ಫೋಟೋನು ಇಡ್ಸ್ಕೊಂಡಿಲ್ಲ, ಅವಾಗ್ಲಿಂದ ಬ್ಲಾಗ್ ಮಾಡ್ತಾನೆ ಇದ್ದೀನಿ. ಇಲ್ಲೇನೋ ಬ್ಯಾಂಡ್ ಬೇರೆ ಇದೆ. ಏನೋ ಬ್ಯಾಂಡ್ ಅವರೆಲ್ಲ ಬಂದಿದ್ದಾರೆ ಇಲ್ಲಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಇದು. ಸೊ ಗೈಸ್ ನೋಡ್ತಾ ಇರಲ್ಲ ನೈಟ್ ವೈಬ್ಸ್ ಹೇಗಿದೆ ಅಂತ, ಸಾಕತ್ತು ಅಲ್ಟಿಮೇಟ್ ಅನ್ಸುತ್ತೆ ನನಗಂತೂ. ನೈಟ್ ವೈಬ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಯ್ತು. ಇಲ್ಲಿ ಬಂದರೆ ನೀವು ಸಂಜೆ ಹೊತ್ತು ಬನ್ನಿ. ನಾನು ಹೇಳೋದು ಏನಂದರೆ, ಸಂಜೆ ಒಂದು 4 ಗಂಟೆಗೆ ಬಂದರೆ ಇಲ್ಲಿ ಕರೆಕ್ಟಾಗಿರುತ್ತೆ ಟೈಮಿಂಗ್ಸು. 4 o'clock ಕರೆಕ್ಟಾಗಿದೆ ಟೈಮಿಂಗ್ಸು. ನೀವು ಡೇ ಲೈಟ್ಸು ಎಂಜಾಯ್ ಮಾಡ್ಬೋದು, ನೈಟ್ ಟೈಮು ಎಂಜಾಯ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ಈ ನನ್ನ ಪ್ರಯತ್ನ? ಒಳ್ಳೆ ವೈಬ್ಸು, ಪಾರ್ಟಿ ವೈಬ್ಸ್ ಇದೆ ಒಳಗಡೆ ಅಂತೂ. ನಿಮಗೆ 2 ಕಣ್ಣು ಸಾಲಲ್ಲ, ಅಷ್ಟೊಂದು ಸಖತ್ತಾಗಿದೆ. ಡೇಟ್ ಮಾಡೋಕ್ಕೆ, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಹೋಟ್ಲೆ ಮಾಡೋಕ್ಕೆ, ಎಲ್ಲದಕ್ಕೂ ದಿ ಬೆಸ್ಟ್ ಪ್ಲೇಸ್, ಮಾಲ್ ಆಫ್ ಏಷಿಯಾ. ಸೊ ಬನ್ನಿ, ನೀವು ಕೂಡ ತಡ ಮಾಡಬೇಡಿ, ಬಂದು ಇಲ್ಲೆಲ್ಲ ಹೇಗಿದೆ ಅಂತ ನೋಡಿ, ಎಂಜಾಯ್ ಮಾಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಜಾಸ್ತಿ ಶೇರ್ ಮಾಡಿ. ಇದೇ ಥರ ಒಳ್ಳೆ ಕಂಟೆಂಟ್ಗೆ ಶ್ರೇಯೂಸ್ ಕೆಫೆ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನೋಡ್ತಾ ಇರಿ ಶ್ರೇಯೂಸ್ ಕೆಫೆ.